ನನ್ನ 7-8 ವರ್ಷಗಳ ಇತಿಹಾಸದಲ್ಲಿ ಸುಮಾರು 3-4 ಕೇಸ್ಗಳಿದೆ ನನ್ನ ಮೇಲೆ. ಇದೆಲ್ಲವನ್ನ ಫೈಟ್ ಮಾಡ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ ಈ ಒಂದು ವಿಭಾಗದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಹೇಗಿರ್ಬೇಕು ಅಂತಂದ್ರೆ ಜೀವವನ್ನ ಅಂಜಿಕೆ ಅನ್ನೋದನ್ನ ಬಿಟ್ಟು ಬರ್ಬೇಕಂತ. ಜೀವ ಇವತ್ತು ಹೋಗುತ್ತೋ ನಾಳೆ ಹೋಗುತ್ತೋ ಗೊತ್ತಿಲ್ಲ ನಮಗೆ. ನನಗೇನು ಬೇಕು, ನಾನು ಪತ್ರಕರ್ತನಾಗಿ ಅವನು ಮಾಡಿರ್ತಕ್ಕಂಥ ತಪ್ಪನ್ನ ಸಮಾಜಕ್ಕೆ ತೋರಿಸಲೇಬೇಕು. ಇದು ಪತ್ರಿಕಾ ಧರ್ಮ. ಸೊ ಹಾಗಾಗಿ ಆಗ ಮಾತ್ರ ನಾವು ಪತ್ರಕರ್ತರು ಅಂತ ಅನಿಸ್ಕೊಂತೀವಿ. ಏನು ಈ ಸಂದರ್ಭದಲ್ಲಿ ಕ್ರಾಂತಿ ಸುದ್ದಿವಾಹಿನಿ ಮತ್ತು ಟಿವಿ 21 ಸುದ್ದಿವಾಹಿನಿ ಲೋಕಾರ್ಪಣೆ ಈ ಸಂದರ್ಭದಲ್ಲಿ ಆಗ್ತಕ್ಕಂಥದ್ದು ತುಂಬಾ ಖುಷಿಯ ವಿಚಾರ. ನಾನು ಸಣ್ಣವನಾದ್ರೂ ಕೂಡ ಒಂದು ಸಣ್ಣ ಕಿವಿ ಮಾತನ್ನ ಹೇಳ್ತೀನಿ. 10ರಲ್ಲಿ 11 ಆಗಬೇಡಿ, ನೀವು ಒಂದಾಗ್ರಿ, ಯಾವತ್ತೂ ಕೂಡ ಒಂದಾಗಕ್ಕೆ ಪ್ರಯತ್ನ ಮಾಡಿ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವುದಾದ್ರೂ ಇದ್ರೆ ಅದು ಕಾಯಕ. ಕಾಯಕಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇಲ್ಲವೇ ಇಲ್ಲ. ಕೇವಲ ಸಂಘಟನೆಯಲ್ಲಿ ನಾನು ಅಧ್ಯಕ್ಷ ಇದ್ದೀನಿ, ನಾನು ಉಪಾಧ್ಯಕ್ಷನಿದ್ದೀನಿ ಅಂತ ಹೇಳ್ಕೊಂಡು ತಿರುಗಾಡೋದು ತಾತ್ಕಾಲಿಕ. ಆದ್ರೆ ಮನುಷ್ಯನಲ್ಲಿ ಯಾವತ್ತು ಕಾಯಕ ಮಾಡ್ತಾನೋ ಅವನನ್ನ ಕರೆದು ಸಮಾಜದವರು ಅವನಿಗೆ ಸನ್ಮಾನವನ್ನ ಮಾಡ್ತಾರೆ. ಅದಕ್ಕೆ ಉದಾಹರಣೆ ಹನುಮಂತ ಯಳಸಂಗಿಯವರು ಕೂಡ ನಿರಂತರವಾಗಿರ್ತಕ್ಕಂಥ ಹೋರಾಟಗಳೇ ಸಾಕ್ಷಿ. ಅವರು ಇಮಿಡಿಯೇಟ್ ಆಗಿ ಬಂದು ಏನು ನಾನು ರಾಜ್ಯಾಧ್ಯಕ್ಷ ಆಗಿದ್ದೀನಿ, ನಾನು ಜಿಲ್ಲಾಧ್ಯಕ್ಷ ಆಗ್ತೀನಿ ಅಂತ ಬಂದಿಲ್ಲ. ಮೊದಲಿಗೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಕಾಯಕ. ಹಾಗಾಗಿ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಯಾವುದು ಸರ್? ಕಾಯಕದಿಂದಲೇ ನಾವೆಲ್ಲರೂ ಇಲ್ಲಿ ಕೂತ್ಕೊಂಡಿದ್ದೀವಿ, ಒಬ್ಬರನ್ನ ಗುರುತು ಹಿಡಿತಾ ಇದ್ದೀವಿ. ಹಾಗಾಗಿ ಈ ಮಾಧ್ಯಮ ಲೋಕದಲ್ಲಿ ಏನು ಅಂಬೆಗಾಲ ಇಡ್ಲಿಕ್ಕೆ ಬಂದಿರತಕ್ಕಂಥ ಎರಡೂ ಸುದ್ದಿವಾಹಿನಿಗಳು, ಜಂಟಿ ಸುದ್ದಿವಾಹಿನಿಗಳು ಸಹಯೋಗದೊಂದಿಗೆ ಕೆಲಸ ಮಾಡಿ ಜೊತೆಗೆ ಸ್ವಾರ್ಥವನ್ನ ಬದಿಗಿಟ್ಟು, ಯಾವಾಗ ಸ್ವಾರ್ಥ ಬರುತ್ತೋ ಸುದ್ದಿವಾಹಿನಿಯೂ ಕೂಡ ಉಳಿಯಂಗಿಲ್ಲ, ಸುದ್ದಿವಾಹಿನಿಯ ಪ್ರಧಾನ ಸಂಪಾದಕರು ಉಳಿಯಂಗಿಲ್ಲ, ಅದೆಲ್ಲವೂ ಕೂಡ ಮುಳುಗು ಹೋಗ್ಬಿಡುತ್ತೆ. ನೀವು ಸಮಾಜದಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು ಅಂತಂದ್ರೆ ಮಾತಾಡಬೇಕು, ವಿರೋಧ ಮಾಡ್ತಿರ್ತಕ್ಕಂಥದ್ದು ಕಲಿಬೇಕು. ಬಹಳಷ್ಟು ಒತ್ತಡಗಳು ಬರ್ತಾವೆ. ನನ್ನ 7-8 ವರ್ಷಗಳ ಇತಿಹಾಸದಲ್ಲಿ ಸುಮಾರು 3-4 ಕೇಸ್ಗಳಿದೆ ನನ್ನ ಮೇಲೆ. ಇದೆಲ್ಲವನ್ನ ಫೈಟ್ ಮಾಡ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ ಈ ಒಂದು ವಿಭಾಗದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಹೇಗಿರ್ಬೇಕು ಅಂತಂದ್ರೆ ಜೀವವನ್ನ ಅಂಜಿಕೆ ಅನ್ನೋದನ್ನ ಬಿಟ್ಟು ಬರ್ಬೇಕಂತ. ಜೀವ ಇವತ್ತು ಹೋಗುತ್ತೋ ನಾಳೆ ಹೋಗುತ್ತೋ ಗೊತ್ತಿಲ್ಲ ನಮಗೆ. ಆದ್ರೆ ಅದೆಲ್ಲವನ್ನ ಮೀರಿ ಸಮಾಜ ಸೇವೆಯನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿ ಬಂದ್ರೆ ಮಾತ್ರ ಇದರಲ್ಲಿ ಉಳಿಗಾಲವಿಲ್ಲ. ಇಲ್ಲ ಅಂತಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ನಮ್ಮನ್ನ ಇತ್ತೀಚೆಗೆ ಯಾವ ರೀತಿ ನೋಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಬೇಡ್ಕೊಂಡು ತಿನ್ನೋರ ತರ ನೋಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಕೂಡ ಇದೆ. ಯಾಕೆ ಅಂತ ಕೇಳಿದ್ರೆ ನಾವು ಪ್ರತಿಶತ ಜನರು ಆ ರೀತಿ ವರ್ತನೆ ಮಾಡ್ತಾ ಇದ್ದೀವಿ. 10ರಲ್ಲಿ 10 ಜನ ಕೆಟ್ಟವ್ರು ಇರ್ಲಿಕ್ಕೆ ಸಾಧ್ಯ ಇಲ್ಲ. 2-3 ಜನ ಕೆಟ್ಟ ಕೆಲಸಗಳು ಮಾಡೋದ್ರಿಂದ ಆ ಒಂದು ಗುಂಪಿಗೆ ಕೆಟ್ಟ ಹೆಸರು ಬರ್ತಿರ್ತಕ್ಕಂಥದ್ದಾಗುತ್ತೆ. ಅಂತ ಕೆಲಸಗಳಾಗಬಾರ್ದು. ನಿಮ್ಮ ಮೇಲೆ ಭರವಸೆ ಇಟ್ಟು ನೀವು ಕರೆ ಕೊಟ್ಟಿರ್ತಕ್ಕಂಥದ್ದಕ್ಕೆ ಹೋಗಟ್ಟು ನಾವು ಬಂದಿದ್ದೀವಿ. ನೀವು ಮುಂದಿನ ದಿನಗಳಲ್ಲಿ ಈಗ ಅಂಬೆಗಾಲ ಇಟ್ಟರೂ ಕೂಡ ಇತಿಹಾಸದ ಪುಟವನ್ನ ಮುಂದಿನ ದಿನಗಳಲ್ಲಿ ನೀವು ಸೇರ್ತೀರಿ ಅಂತ ನನಗೆ ಭರವಸೆ ಇದೆ. ಯಾವುದೇ ಸ್ವಾರ್ಥವಿಲ್ಲದ ಕೆಲಸವನ್ನ ಮಾಡ್ತೀರಿ ಅಂತ ಭರವಸೆಯೊಂದಿಗೆ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೀನಿ. ಯಾಕಂದ್ರೆ ಬಹಳಷ್ಟು ಸಮಯ ಆಗಿದೆ. ಮತ್ತೊಮ್ಮೆ ನೀವೆಲ್ಲರಿಗೂ ಜೋರಾದ ಚಪ್ಪಾಳೆ ಇಲ್ಲಿ ತನಕ ಕೂತಿದ್ದಕ್ಕಾಗಿ ಧನ್ಯವಾದಗಳು ಸರ್.